ಸುದೀಪ್ ಸರ್ ಬಗ್ಗೆ, ಯಾಕಂದರೆ ಇಷ್ಟು ಸೀಸನ್ಗಳನ್ನು ಅವ್ರು ಮಾಡ್ಕೊಂಡು ಬಂದಿದ್ದಾರೆ. ಮೊದಲಿಗೆ ಅವ್ರು ನಿಮ್ಮನ್ನು ಗೈಡ್ ಮಾಡ್ತಾ ಇದ್ರು, ಅವ್ರು ಒಂಥರ ಸ್ಟ್ರೆಂತ್ ಆಗಿದ್ರು ಮನೆಗೆ. ಸೊ ಇದ್ರ ಬಗ್ಗೆ ಸರ್. ಮೇಡಮ್ ಅದನ್ನೇ ಹೇಳಿದ್ದು ನಿಮಗೆ, ಸುದೀಪ್ ಸರ್ ಥರ ಅಕಸ್ಮಾತ್ ಏನಾದರೂ ನೆಕ್ಸ್ಟ್ ವರ್ಷ ಯಾರ್ದಾನ ಬೇರೆ ಹೋಸ್ಟ್ ಬಂದರೆ, ಮೇಡಮ್ ಸುದೀಪ್ ಸರ್ ಥರ ಆರಾ, ಸುದೀಪ್ ಸರ್ ಥರ ಒಂದು ಕ್ಲಾಸ್ನ ಮೇಂಟೈನ್ ಮಾಡೋದು, ಸುದೀಪ್ ಸರ್ ಥರ ಒಂದು ತಾಕತ್ತಲ್ಲ ಶೋನ ನಡೆಸ್ಕೊಂಡು ಹೋಗೋದು ಯಾರ ಕೈಲೂ ಸಾಧ್ಯ ಇಲ್ಲ. ಹೀ ಈಸ್ ದ ಬೆಸ್ಟ್. ಆಮೇಲೆ ನಮ್ಮನ್ನ ಗೈಡ್ ಮಾಡೋದಾಗಲಿ ಇಲ್ಲ ನಮಗೆ ಹೇಳೋ ವಿಷಯಗಳಾಗಲಿ ತುಂಬ ಚೆನ್ನಾಗಿ ಹೇಳ್ತಾರೆ. ಕಡ್ಡಿ ಮುಡ್ದಂಗೆ ಹಿಂಗೆ ಮಕ ನೋಡಿದ್ರೆ ಸಾಕು ನಾವೆಲ್ಲ ಗಾಬರಿ ಆಗೋಗ್ತಾ ಇದ್ವಿ, ಸಾರ್ ಏನು ಹೇಳ್ತಾರಪ್ಪ ಅಂತ. ಸೊ ಹೀ ಈಸ್ ದ ಬೆಸ್ಟ್. ಆಮೇಲೆ ಅವ್ರು ಕೊಟ್ಟಿದ್ದ ಅಡ್ವೈಸ್ನ ತೊಗೊಂಬಿಟ್ರೆ ಸಾಕು, ಫಿನಾಲೆಗೆ ನೀಟಾಗಿ ಬಂದುಬಿಡ್ತೀವಿ ನಾವು. ಯಾಕಂದರೆ ಹೀ ಈಸ್ ದ ಬ್ರಿಡ್ಜ್ ಅಲ್ವಾ, ಇವಾಗ ನಮಗೂ ಜನಕ್ಕೂ ಅವರೇ ಬ್ರಿಡ್ಜು ನಮಗೆ. ಸೊ ಅವರು ನಮ್ಗೆ ಬಂದು ಅವ್ರು ನಮ್ಗೆ ಹೇಳೋದಲ್ಲ, ಅದು ಜನ ಹೇಳಿದ್ದನ್ನು ಸರ್ ನಮ್ಗೆ ಅದನ್ನು ತಲುಪಿಸೋದು. ಸೊ ಅದು ಸರ್ ಹೇಳಿದ ಮಾತನ್ನು ನಾವು ಕೇಳ್ಕೊಂಡು ಬಂದರೆ ಸಾಕು, ನಾವು ಫಿನಾಲೆಗೆ ಬಂದುಬಿಡ್ತೀವಿ. ಅದು ನಾನು ಮಾಡಿದೆ ಸರ್. ನೆಕ್ಸ್ಟ್ ಸೀಸನ್ ಅವ್ರು ಇರಲ್ಲ ಅಂತ ಅವ್ರು ಹೇಳಿದ್ದಾರೆ ಸರ್. ಫ್ಯಾನ್ಸ್ ಒಂಥರ ಅದೊಂದು ಅಯ್ಯೋ ನೆಕ್ಸ್ಟ್ ನಾವು ನೋಡೋಕ್ಕಾಗಲ್ವಲ್ಲ ಅನ್ನೋ ಒಂದು ಟೆನ್ಷನ್ ಕೂಡ ಫ್ಯಾನ್ಸಿಗಿದೆ ಸರ್. ಏನು ಹೇಳ್ತೀರಾ ಸರ್ ಫ್ಯಾನ್ಸಿಗೆ, ಫಸ್ಟಿಗೆ ಸುದೀಪ್ ಸರ್ ಫ್ಯಾನ್ಸ್ಗೆ? ಆ್ಯಂಡ್ ಮೇಡಮ್ ಸುದೀಪ್ ಸರ್ ಫ್ಯಾನ್ಸ್ ಅಂತೂ ಅವ್ರನ್ನ ಆರಾಧಿಸ್ತಾರೆ ಹಂಗೆ. ಅದನ್ನು ನಾವು ತುಂಬ ನೋಡಿದ್ದೀವಿ. ಆ್ಯಂಡ್ ಏನಕ್ಕೆ ಅವ್ರನ್ನ ಅಷ್ಟು ಆರಾಧಿಸ್ತಾರೆ ಅಂದರೆ, ಹೀ ಈಸ್ ಅ ಪರ್ಸನ್ ಡೌನ್ ಟು ಅರ್ತ್. ಅದು ಹೆಂಗೆ ಸಾಧ್ಯ ಅನ್ನೋದು ನನಗೆ ಒಂದೊಂದ್ಸತಿ ಕ್ವಶನ್ ಮಾರ್ಕ್ ಆಗುತ್ತೆ. ಹೆಂಗಪ್ಪ ಇವ್ರ ಕೈಯಲ್ಲಿ ಸಾಧ್ಯ ಇವೆಲ್ಲ ಅಂತ. ಏನು ಯಾರಾದರೂ ಕೇಳಿದ್ರೆ ಕೈಯಲ್ಲಿರೋದು ಹಂಗೆ ಬಿಚ್ಕೊಟ್ಬಿಡ್ತಾರೆ, ಹಾಕೊಂಡ್ರೆ ಬಿಚ್ಕೊಟ್ಬಿಡ್ತಾರೆ. ಮೇಡಮ್ ನಾವು ಎಷ್ಟೋ ಜನ ನೋಡಿದ್ದೀವಿ ಮೇಡಮ್, ₹1 ಯಾರಿಗೂ ಕೊಡೋಲ್ಲ. ಬಟ್ ಹೀ ಈಸ್ ಗ್ರೇಟ್. ಆ್ಯಂಡ್ ಅದಕ್ಕೆ ಆ ಥರ ಜನ ಅವ್ರನ್ನ ಆರಾಧಿಸೋದು. ಆ್ಯಂಡ್ ಈಸ್ ಅ ಪರ್ಸನ್ ವಿತ್ ಎಥಿಕ್ಸ್ ಅಂತಾರಲ್ಲ, ನೆಕ್ಸ್ಟ್ ಲೆವೆಲ್. ಅದು ನೋಡಿದ್ರೇ ಒಂಥರ ಖುಷಿ. ನಾನು ಮೊನ್ನೆ ಪಾರ್ಟಿಗೆಲ್ಲ ಹೋದಾಗ ಸುಮ್ಮನೆ ನಿಂತ್ಕೊಂಡು ಹಿಂಗೆ ನೋಡ್ತಾ ಇದ್ದೆ. ಅವರು ಬಾಯ್ ಕಮ್ ಅಂದರು, ಇಲ್ಲ ಸರ್ ಮಾಡಿ ಅಂತ. ಒಂಥರ ಮಜಾ ಇತ್ತು ಮೇಡಮ್. ಲುಕಿಂಗ್ ಅಟ್ ಹಿಮ್ ಓನ್ಲಿ ಇಸ್ ಫನ್. ಸೊ ವೀಕೆಂಡಲ್ಲಿ ಒಂದು ತಮಾಷೆಗೆ ಒಂದು ಮಾತಂದರು, ಏನಂದರೆ ಅಲ್ಲಿ ಮನೇಲಿ ಇರೋರ್ನೂ ಹೊರಗಡೆ ಕಳ್ಸಕ್ಕೆ ರೆಡಿ ಇದ್ದೀರಾ, ಬಿಟ್ಟರೆ ನೀವು ನನ್ನೂ ಕಳಿಸ್ತೀರಾ ಅಂತ. ಸೊ ಅದು ಅದು ಫನ್. ಅದ್ರ ಬಗ್ಗೆ ಸರ್? ಮೇಡಮ್ ಅದು ಸರ್ ತಮಾಷೆಗೆ ಮಾತಾಡಿದ್ದು. ಬಟ್ ಅದು ನಾನು ಐ ಹ್ಯಾವ್ ಟೇಕನ್ ಇಟ್ ಆಸ್ ಅ ಕಾಂಪ್ಲಿಮೆಂಟ್. ಆ್ಯಂಡ್ ಸರ್ ಬಾಯಿಂದ ಆ ಮಾತುಗಳು ಕೇಳೋದು ಒಂಥರ ಖುಷಿ ಇತ್ತು, ಮಜಾನೇ ಇತ್ತು.